ಹಾಯ್ ಗಾಯ್ಸ್, ವೆಲ್ಕಮ್ ಟು ಶರೋಸ್ ಕನ್ನಡ ಬ್ಲಾಗ್. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಗಾರ್ಡನ್ನಲ್ಲಿರೋ ಪ್ಲ್ಯಾಂಟ್ ಬಿಟ್ಟಿರುವಂತಹ ಹೊಸ ಹೂ. ಇದು ಎಲ್ರಿಗೂ ಗೊತ್ತೇ ಇರ್ಬೋದು, ಜರ್ಬೇರಾ. ಇದರಲ್ಲಿ ಕೆಲವೊಂದಷ್ಟು ಕಲರ್ಗಳನ್ನು ನಾವು ಹೂಗಳನ್ನು ನೆಟ್ಟಿದ್ದೀವಿ. ಮತ್ತಿನ್ನೇನಂತಂದರೆ, ಇವತ್ತು ಹೊಸದಾಗಿ ಏನು ಮಾಡ್ತಾ ಇಲ್ಲ. ಜಸ್ಟ್ ಒಂದು ನಮ್ಮಲ್ಲಿ ಗ್ಲಾಸ್ ಪಾಟ್ ಇತ್ತು. ಅದರಲ್ಲಿ ಫಿಶ್ ಹಾಕ್ತಿದ್ವಿ. ಅದು ಫಿಶ್ ಸತ್ತೋದ್ಮೇಲೆ ಅದರೊಳಗೆ ನೀರಲ್ಲೇ ಬೆಳೆಯುವಂತಹ ಪ್ಲ್ಯಾಂಟನ್ನು ಹಾಕಿದ್ವಿ. ಅದೇನಾಗಿತ್ತಂದರೆ ತುಂಬಾ ಧೂಳು ತುಂಬಿಕೊಂಡಿತ್ತು. ಅದಕ್ಕೆ ಅದನ್ನ ಕ್ಲೀನ್ ಮಾಡೋಣ ಅಂತ. ಅದಾದಮೇಲೆ ಗಾರ್ಡನಿಗೆ ನಾವು 2 ಅಥವಾ 3 ದಿವಸಕ್ಕೊಮ್ಮೆ ನೀರು ಹಾಕ್ತಾಯಿದ್ವಿ. ಸೊ ಇವತ್ತು ವಾಟರಿಂಗ್ ಮಾಡೋಣ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ನನ್ನ ತಮ್ಮ ನೀರು ಹಾಕ್ತಾ ಇದ್ದಾನೆ, ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿಲು ಬೀಳ್ತಾ ಇದೆ, ಸೊ ಆ ಹೊತ್ತಿಗೆ ಹಾಕ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಇನ್ನೊಂದ್ಸಲ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಕೂಡ, ಅಂದರೆ ನಮ್ಮಲ್ಲಿ ಯಾವುದೆಲ್ಲ ಪ್ಲ್ಯಾಂಟ್ಸ್ ಇದೆ ಮತ್ತು ಅದರ ಬಗ್ಗೆ, ಅದರ ವಿಶೇಷತೆ ಏನೆಲ್ಲ ಇದೆ ಅಂತ, ಆಯಿತಾ? ಇದೇ ನೋಡಿ ಗ್ಲಾಸ್ ಪಾಟ್. ಅದನ್ನು ನೋಡ್ಬೋದು, ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ಧೂಳು ತುಂಬ್ಕೊಂತಂತಂದರೆ ಇದನ್ನ ಕ್ಲೀನ್ ಮಾಡಿ ಜಸ್ಟ್ ಒಂದು 15 ಡೇಸ್ ಆಗಿತ್ತು. 15 ಡೇಸಲ್ಲಿ ಎಷ್ಟೊಂದು ಧೂಳು ತುಂಬ್ಕೊಂಡ್ಬಿಟ್ಟಿದೆ ನೋಡಿ ಗೈಸ್. ಅದಕ್ಕೆ ಇದನ್ನೇನು ಮಾಡೋಣ ಅಂತಿದ್ವಿ ಅಂತಂದರೆ, ಈ ಪ್ಲ್ಯಾಂಟ್ ಇದರಲ್ಲಿ ಹಾಕೋದೇ ಬೇಡ ಅಂತ. ಅಂದರೆ ಇದಕ್ಕೆ ಜಾಗ ಸಾಕಾಗ್ತಾ ಇಲ್ಲ ಈ ಬೌಲಲ್ಲಿ. ಸೊ ಇದನ್ನೊಂದು ಬೇರೆ ಬಕೆಟಲ್ಲಿ ಏನಾದರೂ ನೀರು ಹಾಕೋಣ ಅಂತ ಹಾಗೆ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೆ ಹತ್ರ 2 ನಾಯಿಗಳಿವೆ. ಇವುಗಳಿಗೆ ನಾವು ದಿನ ಅನ್ನ ಹಾಕದೇ ಇದ್ದು ಒಂದು ಸಲ ಹಾಕ್ತೀವಿ. ಹಾಗೆ ನಮಗೆ ಸ್ವಲ್ಪ ಕ್ಲೋಸ್ ಆಗಿರುತ್ತೆ, ಇಲ್ಲೇ ಬಂದು ಮಲ್ಕೊಳ್ಳೋದು ಎಲ್ಲ ಮಾಡ್ತಾ ಇರುತ್ತೆ. ನೋಡ್ತಾ ಇರೋದು ಬೌಲ್ ತುಂಬಾ ದೊಡ್ಡದಿದೆ ಆಯಿತಾ. ಆದರೆ ಏನಾಯ್ತಂದರೆ, ಇದು ನೀರಲ್ಲೇ ಬೆಳೆಯೋ ಪ್ಲ್ಯಾಂಟ್ ಅಲ್ವಾ, ಇಲ್ಲಿ ತೋರಿಸ್ತೀವಿ ನೋಡಿ. ಅದೇನಾಯಿತು ಅಂದರೆ ಅದನ್ನು ಕಟ್ ಮಾಡಿ ಹಾಕಿದ್ವಿ ಉದ್ದ ಬರಲಿ ಅಂತ. ಅದಕ್ಕೆ ಜಾಗ ಅಷ್ಟೊಂದು ಸಾಕಾಗ್ತಾನೇ ಇಲ್ಲ. ಸೊ ಏನಾಯಿತು ಅಂದರೆ, ಅದು ಅಂದರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದು ನಮ್ಮ ಮನೆ ಒಳಗಡೆ ಇಟ್ಟಿದ್ವಿ.
ಆಮೇಲೆ ಅನಿಸ್ತು ಬೇಡ, ಸುಮ್ಮನೆ ಯಾಕೆ ಅದನ್ನ ಸಾಯಿಸೋದು ಅಂತ. ಸೊ ಹೊರಗಡೆ ಹಾಕಿ ಒಂದು ಸ್ವಲ್ಪ ದೊಡ್ಡದಾಗಿರೋ ಬಕೆಟಲ್ಲೇ ಹಾಕೋಣ ಅಂತ ಅನ್ನಿಸ್ತು. ಅದಕ್ಕೆ ನಾ ಬೌಲ್ ಯೂಸ್ ಮಾಡೋದೇ ಬೇಡ ಅಂತ ತೆಗೆದಿಟ್ಟಿದ್ವಿ ತೊಳೆದು. ಸೊ ಬೇಡ ಅಂತ. ನನಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಮಟ್ಟಿಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ. ಇಷ್ಟ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಆಯಿತಾ. ಇಷ್ಟ ಆದರೂ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ ಆಯಿತಾ. ನೋಡ್ತಾ ಇರ್ಬೋದು ಗಿಡಗಳನ್ನು ಕಟ್ ಮಾಡಿ ಹಾಕಿಬಿಟ್ಟಿದ್ದೀವಿ ಯಾವತ್ತು. ಇದ್ರ ಪಕ್ಕ ಒಂದು ಹೂ ಅಂತಾರೋ ಗಿಡ ಅಂತಾರೋ ಏನಂತಾರೋ ಗೊತ್ತಿಲ್ಲ. ಸೊ ಅದ್ರ ಹೆಸರು ಏನಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ.